ಆತ್ಮೀಯ ಬಂಧುಗಳೇ, ಸುಸ್ವಾಗತ ಮಂತ್ರ ಥೆರಪಿಗೆ. ಮಂತ್ರ ನಮ್ಮ ಜೀವನದ ಇಡೀ ನಮ್ಮ ದೇಹದ ಯಂತ್ರಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಕೊಡ್ತಕ್ಕಂಥ ಒಂದು ಮಾಧ್ಯಮ. ಈ ಮಂತ್ರದಿಂದ ನಮಗೆ ಜೀವ ಮತ್ತು ಮಂತ್ರದಿಂದವೇ ನಮ್ಮ ಜೀವನ. ವಿಶೇಷವಾಗಿ ಈ ದಿವಸ ನಿಮಗೆ ಈಶ್ವರನಿಗೆ ಸಂಬಂಧಪಟ್ಟಂಥ ಕೆಲವು ಮಂತ್ರಗಳು, ಅದರಿಂದ ನಿಮಗೆ ಏನೆಲ್ಲ ಆಗುತ್ತೆ ಅಂತಕ್ಕಂತ ತಿಳಿಯೋಣ. ವಿಶೇಷವಾಗಿ ನಮಗೆ ಅಪಮೃತ್ಯುಗಳನ್ನು, ಘೋರ ಮೃತ್ಯುಗಳನ್ನು, ಗಾಢ ಮೃತ್ಯುಗಳನ್ನು, ಎಲ್ಲ ಮೃತ್ಯುಗಳಿಂದ ದೂರ ಮಾಡ್ತಕ್ಕಂಥ ಶಕ್ತಿ, ಏಕೈಕ ಶಕ್ತಿ ಇರ್ತಕ್ಕಂಥದ್ದು ಆ ಮೃತ್ಯುಂಜಯನಿಗೆ ಮಾತ್ರ. ಅಂಥ ಮಹಾಮೃತ್ಯುಂಜಯನಿಂದ ನಮಗೆ ಕೇವಲ ಅಪಮೃತ್ಯುಗಳು, ಭಯ ಏನಿದೆ ಅದು ದೂರ ಆಗೋದಲ್ಲ, ದೇಹದಲ್ಲಿರ್ತಕ್ಕಂಥ ಕೆಲವು ಬಾಧೆಗಳು ದೂರ ಆಗ್ತದಂತೆ. ಏನು ಬಾಧೆ ಆಗಾದರೆ ವಿಶೇಷವಾಗಿ ಬಾಯಿಯ ಹುಣ್ಣು. ನಿಮಗೆ ಸಾಕಷ್ಟು ಬಾಯಿ ಹುಣ್ಣಿರುತ್ತೆ ಆಯಿತಾ. ಆ ಬಾಯಿ ಹುಣ್ಣಿಂದ ಸಾಕಷ್ಟು ನಿಮಗೆ ಪ್ರತಿನಿತ್ಯ ಏನಾಗುತ್ತೆ, ಇಡೀ ದೇಹದಲ್ಲಿ ಯಾವುದೇ ಭಾಗದಲ್ಲಾಗಲಿ ಒಂದು ಚೂರು ಹೆಚ್ಚು ಕಮ್ಮಿ ಆದರೆ ನಮ್ಮ ಮನಸ್ಸಲ್ಲೇ ಕೆಟ್ಟೋಗುತ್ತಂತೆ, ಯಾವ ಕಾರ್ಯಗಳು ಮಾಡಲಿಕ್ಕಾಗೋದಿಲ್ಲ. ವಿಶೇಷವಾಗಿ ಅದರಲ್ಲೂ ಬಾಯಿ, ಮನುಷ್ಯನಿಗೆ ಬಾಯಿ ಬಹಳ ಮುಖ್ಯ. ಈ ಇಡೀ ದೇಹಕ್ಕೆ ಬಾಯಿ ಒಂದಿಲ್ಲ ಅಂತಂದರೆ ದೇಹ ಇಲ್ಲ ಅಂಥೇಳಿ ಅಲ್ವಾ. ಸೊ ಅಂಥ ವಿಶೇಷವಾಗಿರ್ತಕ್ಕಂಥ ಬಾಯಿಯ ಹುಣ್ಣು ಇದ್ದರೆ ಏನು ಮಾಡುವಂಥದ್ದು, ಈಶ್ವರನ ವಿಶೇಷದ ಆರಾಧನೆ ಮಾಡ್ತಕ್ಕಂಥದ್ದು. ಓಂ ನಮೋ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ವಿಶೇಷವಾಗಿ ಈ ಗಾಯತ್ರಿ ಮಂತ್ರವನ್ನು ಬೆಳಗ್ಗೆ ಎದ್ದು ಸೋಮವಾರ ಪ್ರತಿನಿತ್ಯನೂ ಹೇಳುವಂಥದ್ದು. ಸೋಮವಾರ ವಿಶೇಷ ಅಂತ ಹೇಳ್ತೀವಿ. ಸೋಮವಾರ ಬೆಳಗ್ಗೆ ಎದ್ದು ವಿಶೇಷವಾಗಿ ಒಂದಷ್ಟು ಸ್ನಾನವನ್ನು ಮಾಡಿಕೊಂಡು ಬಿಲ್ಪತ್ರೆಯಿಂದ ಅರ್ಚನೆಯನ್ನು ಮಾಡಿ ಈಶ್ವರನಿಗೆ ಪೂರ್ವ ಅಥವಾ ಉತ್ತರ ಅಭಿಮುಖವಾಗಿ ಕೂತ್ಕೊಂಡು ಈ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಈ ಮಂತ್ರವನ್ನು ಹೇಳಿದ್ದೆ ಆದರೆ ಖಂಡಿತವಾಗಿಯೂ ನಿಮ್ಮ ಬಾಯಲ್ಲಿರ್ತಕ್ಕಂಥ ಹುಣ್ಣು, ದೇಹಕ್ಕೆ ಬರ್ತಕ್ಕಂಥ ಅಪಮೃತ್ಯು ಎರಡೂ ನಾಶ. ವಿಶೇಷವಾಗಿ ಘೋರವಾಗಿರ್ತಕ್ಕಂತಹ ಅಷ್ಟೆಲ್ಲ ಗಂಟಲಿನ ಬಾಧೆ ಅಂತ ಹೇಳ್ತೀವಿ. ಬಾಯಿ ನಂತರದಲ್ಲಿ ಗಂಟಲಿಗೆ ಸಂಬಂಧಪಟ್ಟಂಥ ಹುಣ್ಣು ಏನಿದೆ, ಅಲ್ಸರ್ ಅಂತ ಏನು ಹೇಳ್ತೀವಿ, ಆ ಹುಣ್ಣಾದಾಗ ವಿಪರೀತ ತೊಂದರೆ, ಹೊಟ್ಟೆಯೊಳಗಡೆ ಆಹಾರ ತೊಗೊಳಕ್ಕಾಗಲ್ಲ, ಬೆಳಲಿಕ್ಕಾಗಲ್ಲ. ಇಂಥ ಸಂದರ್ಭದಲ್ಲಿ ಒದ್ದಾಟ ನಡೆಸ್ತಿರ್ತೀವಿ. ಕೊಡ್ತಕ್ಕಂಥ ಡಾಕ್ಟ್ರ್ ಮೆಡಿಷನ್ ಏನಿದೆ ಅದು ಹೀಟೆ. ಬಾಯಲ್ಲಿ ಹುಣ್ಣಾಗುವಂಥದ್ದು ಬಾಯಿನ ಉಷ್ಣಾಂಶಗಳು ಜಾಸ್ತಿ ಆದಾಗ ಮಾತ್ರ, ಅಥವಾ ಬೇಡದಿರದ ತ್ಯಾಜ್ಯ ವಸ್ತುಗಳನ್ನು ನಾವು ಆಯಿಲ್ನ ಚೇಂಜ್ ಮಾಡ್ಕೊಂಡಾಗ ಮಾತ್ರ ಅದು ಆಗುತ್ತಂತೆ. ಅಂಥ ಸಂದರ್ಭದಲ್ಲಿ ಡಾಕ್ಟರ್ ಏನು ಮಾಡ್ತಾರೆ, ನಮಗೆ ಮೆಡಿಷನ್ ಕೊಡ್ತಾರೆ. ಆ ಮೆಡಿಷನ್ನು ಹೀಟೆ, ಉಷ್ಣವೇ. ಆ ಉಷ್ಣವಾಗಿ ಮತ್ತಷ್ಟು ಕಾಡ್ತಾ ಹೋಗುತ್ತಂತೆ. ಇಂಥ ಸಂದರ್ಭದಲ್ಲಿ ನೋಡಿ, ಈಶ್ವರ ಅಂದರೆ ಉಷ್ಣ ಅಲ್ವಾ. ಈಶ್ವರ ಅಂತಂದರೆ ಕಂಗಣ್ಣು, ಈಶ್ವರ ಅಂದರೆ ಲಯಕರ್ತ. ಅವನು ಅಂಥ ಲಯಕರ್ತನಾಗಿರ್ತಕ್ಕಂಥ ಈಶ್ವರ ನಮ್ಮ ದೇಹದಲ್ಲಿರ್ತಕ್ಕಂತಹ ಎಲ್ಲ ಉಷ್ಣದ ಬಾಧೆಗಳನ್ನು ನಿವಾರಣೆ ಮಾಡ್ತಾರಂತೆ. ಅದಕ್ಕೆ ಅವನು ಮಾಡ್ತಕ್ಕಂಥ ಉಪಯೋಗ ಮಾಡ್ತಕ್ಕಂಥದ್ದು ಏನು, ಅವನ ಧಾನ್ಯ, ಅದು ಹವಿಷ್ಯನ ಅಂತಂದರೆ ಎಳ್ಳು ಅಲ್ವಾ. ಕರಿ ಎಳ್ಳನ್ನು ನಾವು ಮೃತ್ಯುಂಜಯ ಹೋಮಕ್ಕೆ ಬಳಸ್ತೇವೆ. ವಿಶೇಷವಲ್ವಾ. ಅಪಮೃತ್ಯುಗಳು, ಘೋರ ಮೃತ್ಯುಗಳು, ಗಾಢ ಮೃತ್ಯುಗಳು, ಯಾವುದೇ ಮೃತ್ಯುವಿನ ಭಯವಿದ್ದರೂ ನಾವು ವಿಶೇಷವಾಗಿ ಏನು ಮಾಡ್ತೀವಿ, ಆ ತಿಲವನ್ನು ದಾನ ಮಾಡ್ತೀವಿ, ತಿಲವನ್ನು ಹೋಮವಾಗಿ ಮಾಡ್ತೀವಿ. ವಿಶೇಷ ಅಲ್ವಾ. ನೋಡಿ, ಆ ತಿಲ ಯಾವುದಾಗಾದರೆ ವಿಷ್ಣುವಿನ ಊದಿರಿರ್ತಕ್ಕಂತಹ ಬೆವರ ಹನಿಯನ್ನು ನಾವು ತಿಲ ಅಂತ ಹೇಳ್ತೀವಿ, ಎಳ್ಳು ಅಂತೀವಿ. ವಿಶೇಷವಾಗಿ ಅಂಥ ಎಳ್ಳಿನಿಂದ ಹೋಮವನ್ನು ಮಾಡೋದ್ರಿಂದ, ಹಾಗೆ ವಿಶೇಷ ಎಳ್ಳು ದಾನವನ್ನು ಮಾಡೋದ್ರಿಂದ ವಿಶೇಷವಾಗಿ ಒಂದಷ್ಟು ನಮ್ಮ ದೇಹದಲ್ಲಿ ಉಂಟಾಗಿರ್ತಕ್ಕಂತಹ ಬಾಧೆಗಳು ಹೊರಗಡೆ ಹೋಗುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ. ವಿಶೇಷವಾಗಿ ನೀವು ನೋಡಿರಬೇಕು, ಹೆಣ್ಣು ಮಕ್ಕಳು ಋತುಮತಿ ಆದಾಗ ಎಳ್ಳನ್ನು ಕೊಡ್ತಾರೆ, ಎಳ್ಳು ಹುಂಡೆನ ಕೊಡ್ತಾರೆ. ಏನಕ್ಕೋಸ್ಕರ, ಗರ್ಭ ಗಟ್ಟಿ ಆಗಲಿ ಅಂತ ಹೇಳಿ ಅಲ್ವಾ. ಗರ್ಭ ಋತುತ್ಸವ ಆಗ್ತಾ ಇರ್ತದೆ, ಅಂಥ ಸಂದರ್ಭದಲ್ಲಿ ಕೊಟ್ಟಾಗ ಅವ್ರನ್ನ ಚಿಗಲಿ ತಂಡ ಅಂತ ಕೊಡ್ತಾರೆ, ಮಾಡಿ ಗಟ್ಟಿ ಆಗಲಿ ದೇಹ, ಮುಂದಿನ ಭವಿಷ್ಯದಲ್ಲಿ ಆ ಒಳ್ಳೆಯ ಮಗು ಇರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಬರಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು. ಅಂತಹ ಎಳ್ಳಿಗೆ ಅದ್ಭುತವಾದ ಶಕ್ತಿ ಇದೆಯಂತೆ. ಅಂಥ ಎಳ್ಳಿಗೆ ಅಧಿಪತಿ ಆಗಿರ್ತಕ್ಕಂಥವನು ಆ ಈಶ್ವರ. ಪ್ರಪಂಚವೆಲ್ಲ ನಶ್ವರ ಆಗಿದ್ದರೂ ಈಶ್ವರ ಒಬ್ಬನೇ ಶಾಶ್ವತ ಅಂತ ಒಂದು ಕಡೆ ಹೇಳುತ್ತಂತೆ. ಅಂಥ ಈಶ್ವರನ ಮಂತ್ರ ಓಂ ನಮೋ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈ ಮಂತ್ರವನ್ನು ಬಳಕೆ ಮಾಡ್ತಕ್ಕಂಥದ್ದು. ಹಾಗೆ ಜೊತೆಯಲ್ಲಿ ವಿಶೇಷವಾಗಿ ಗುರುಗಳೇ ನೀವು ಹೇಳಿದಾಗೆ ಇದೆಲ್ಲವೂ ಬೆಳಗ್ಗೆ ಎದ್ದು ನನ್ನ ಕೈಲಿ ಆಗದೆ ಇರತಕ್ಕಂಥ ವಿಚಾರ ಸರಳವಾಗಿ ಏನಾದ್ರು ಹೇಳಿ ಅಂದರೆ ಖಂಡಿತ ಪಂಚಾಕ್ಷರಿ ಪಾರಾಯಣ, ಓಂ ನಮಃ ಶಿವಾಯ ಅಷ್ಟೇ. ಭಾಳ ಶುದ್ಧವಾಗಿ, ಯಾವುದೇ ಕೋಜಿಲ್ಲದೆ, ಯಾವುದೇ ಒಂದಷ್ಟು ಪದಗಳಲ್ಲಿ ಅಥವಾ ಉಚ್ಚಾಟನೆಗಳಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣಗಳನ್ನು ತೊಂದರೆ ಆಗುತ್ತೆ ಅಂತಕ್ಕಂಥ ಯಾವುದೇ ಒಂದಷ್ಟು ಅಸಮಾಧಾನ ಬೇಡ. ಓಂ ನಮಃ ಶಿವಾಯ ಅಂತ ಹೇಳಿದ್ರೆ ಸಾಕಂತೆ. ವಿಶೇಷವಾಗಿ
ಫಲಗಳು ವಿಶೇಷವಾಗಿ ಸಿಗುತ್ತಂತೆ. ಆದರೆ ವ್ಯತ್ಯಾಸ ಇಷ್ಟೇ, ನೀವು ಗಾಯತ್ರಿ ಮಂತ್ರವನ್ನು ಆಚಾರ ವಿಚಾರಗಳಿಂದ ಹೇಳಿದ್ರೆ ಮಿನಿಮಮ್ ಕನಿಷ್ಠ ಪಕ್ಷ 11, 21, 48, 108 ಸಾಕಂತೆ. ಶಕ್ತಿ ಇದ್ದರೆ 1008 ಬೇಕಾದ್ರೆ ಹೇಳ್ಕೊಬೋದು. ಆದರೆ ಓಂ ನಮಃ ಶಿವಾಯ ಪಂಚಾಕ್ಷರಿ ಪಾರಾಯಣ ಮಾಡ್ತೀನಿ ಅಂದರೆ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಮಾಡಬೇಕಾಗತ್ತೆ. ಎಷ್ಟು? ಕೊನೆ ಪಕ್ಷ ಅಂದರೂ 504 ಸರಿ ಮಾಡ್ಕೋಬೇಕಾಗತ್ತಂತೆ. 504 ಸರಿ ಮಾಡಿದ್ರೆ 5, 4, 9 ಅಂತ ಹೇಳ್ತೀವಿ. 9 ಕುಜ ಅಂತ ಹೇಳ್ತೀವಿ. ವಿಶೇಷವಾಗಿ ಬೆಂಕಿಯಿಂದ ನಮ್ಮ ದೇಹ ಏನಿದೆ, ಅಗ್ನಿತತ್ವದಿಂದ ಆಗಿರ್ತಕ್ಕಂಥ ದೇಹ, ಉಷ್ಣದಿಂದ ಏನಾದ್ರು ಬಾಯಿ ಹುಣ್ಣು, ಗಂಟಲಿ ಬಾಧೆ ಬಂದಿದ್ದರೆ ಅದು ನಿವಾರಣೆ ಆಗುತ್ತೆ ಅಂತ ಹೇಳಿ ವಿಶೇಷವಾಗಿ ಅಂತಹ ಈಶ್ವರನ ಮಂತ್ರವನ್ನು ನೀವು ಯಾವ್ಯಾವ ರೀತಿ ಮಾಡ್ಬೋದು. ಬೆಳಗ್ಗೆ ಮಾಡಿದ್ರೆ ವಿಶೇಷ, ಮಧ್ಯಾಹ್ನ ಮಾಡಿದ್ರೆ ಮಧ್ಯಮ, ಸಂಜೆ ಮಾಡಿದ್ರೆ ಉತ್ತಮ ಅಂತಲೂ ಹೇಳ್ತೇವೆ. ಯಾಕಂದರೆ ಸೂರ್ಯನ ಬೆಳಗಿನ ಪ್ರಾರಂಭ ಏನಾಗುತ್ತೆ, ಈಶ್ವರನಿಂದ ಪ್ರಾರಂಭ ಆಗುತ್ತೆ. ಉರಿಯತಕ್ಕಂಥ ದಗದಗಿಸ್ತಕ್ಕಂತಹ ಆ ಕಿರಣಗಳನ್ನು ಈಶ್ವರನಿಗೆ ಹೋಲಿಸ್ತಾ ಹೋಗ್ತೀವಂತೆ ಆ ಸೂರ್ಯನಾರಾಯಣನ. ಹಾಗಾಗಿ ನಮ್ಮ ದೇಹದಲ್ಲಿರ್ತಕ್ಕಂತಹ ಎಲ್ಲ ಉಷ್ಣದ ಬಾಧೆಗಳು ಕಮ್ಮಿ ಆಗಲಿಕ್ಕೆ ಏನು ಮಾಡಬೇಕು? ಈಶ್ವರನ ಆರಾಧನೆ, ಈಶ್ವರನ ಮಂತ್ರಗಳನ್ನು ಪಠನೆ ಮಾಡಬೇಕಾಗತ್ತೆ. ಅಷ್ಟೇ ಅಲ್ಲ, ಮೃತ್ಯುಂಜಯ ಮಂತ್ರ, ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರಿಕರ ಬಂಧನಾತ್ ಮೃತ್ಯೋರ್ಮೋಕ್ಷಯ ಮಾಮೃತಾತ್. ಈ ಮಂತ್ರ ಸ್ವಲ್ಪ ಕಷ್ಟ ಆಗಬಹುದು, ಆದರೆ ಈ ಮಂತ್ರವನ್ನು ವೇದದಲ್ಲಿ ಅಥವಾ ಧರ್ಮದಲ್ಲಿ ನಾವು ಇದನ್ನು ಉಚ್ಚಾರಣೆ ಮಾಡೋದ್ರಿಂದ ಅಪಮೃತ್ಯುಗಳು, ಯಾವುದಾದ್ರೂ ವಿಶೇಷವಾಗಿರ್ತಕ್ಕಂಥ ಅನಾರೋಗ್ಯಗಳು ಕೆಟ್ಟಾಗ ಇದನ್ನು ಹೇಳ್ತಾ ಹೋಗ್ತೀವಿ. ಅದೇ ಮಂತ್ರವನ್ನು ಉಚ್ಚಾರಣೆ ಮಾಡಿದ್ರೆ ಬಾಯಿ ಮತ್ತು ಗಂಟಲಿಗೆ ಸಂಬಂಧಪಟ್ಟಂತಹ, ಮತ್ತು ನೀವು ಆಹಾರವನ್ನೇ ತೊಗೊಳಕ್ಕಾಗೋದಿಲ್ಲ. ಆಹಾರ ತೊಗೊಳಕ್ಕಾಗಲಿಲ್ಲ ಅಂದರೆ ದೇಹ ಕ್ಲಿಷ್ಟವಾಗಿಬಿಡುತ್ತೆ. ಕ್ಲಿಷ್ಟ ಆದಾಗ ಏನಾಗುತ್ತೆ? ಅನಾರೋಗ್ಯ ಉಲ್ಬಣ ಆಗುತ್ತಂತೆ. ಈ ಎಲ್ಲ ಕಾರಣವಾಗಿರ್ತಕ್ಕಂತಹ ಬಾಯಿ ಹುಣ್ಣು ಅಥವಾ ಗಂಟಲಿನ ಬೇದನೆಯಿಂದ ಹೊರಗಡೆ ಬರಲಿಕ್ಕೆ ನೀವು ಮೃತ್ಯುಂಜಯ ಮಂತ್ರವನ್ನು ಬಳಕೆ ಮಾಡ್ತಕ್ಕಂಥದ್ದು. ಮೃತ್ಯುಂಜಯನ ಮಂತ್ರ, ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರ, ಇಲ್ಲಾಂದರೆ ಗಾಯತ್ರಿ ಮಂತ್ರ, ಈ ಮೂರನ್ನು ಸರಳವಾಗಿ ಹೇಳ್ಕೊವಂಥದ್ದು. ಹೇಳ್ತಕ್ಕಂಥ ಸಮಯ ನಾನು ಆಗಲೇ ಹೇಳಿದೆ, ಬೆಳಗ್ಗೆ ಮಾಡಿದ್ರೆ ವಿಶೇಷ. ಸಾಧ್ಯ ಇಲ್ಲ ಗುರುಗಳೇ ಅಂತಂದರೆ ಮಧ್ಯಾಹ್ನದಲ್ಲಿ ಮಾಡಿ. ಇನ್ನೂ ಆಗೋದಿಲ್ಲ ಗುರುಗಳೇ ಅಂತಂದರೆ ಸಂಜೆ ಹೊತ್ತಿನಲ್ಲಿ ಗೋಧೂಳಿ ಮುಹೂರ್ತ ಅಂತ ಹೇಳ್ತೀವಿ, 5:30ರಿಂದ 6 ಕಾಲ. ನೀವು ಕೆಲಸ ಮುಗಿಸ್ಕೊಂಡು ಬರ್ತಾ ಇರ್ತೀರಾ, ನೀವು ಎಲ್ಲ ಚಿಂತನೆಗಳು ಇಟ್ಕೊಂಡು ಮನೆಗೆ ಬಂದು ಆ ಮನೇಲಿರ್ತಕ್ಕಂಥ ಹೆಂಡತಿ ಮಕ್ಕಳ ಮೇಲೆ ಬಿಡೋದು ಬದಲು ವಿಶೇಷವಾಗಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಹೇಳ್ಕೊಂಡು ಬಂದರೆ ಮನೆಗೆ ಬಂದಿದ್ದ ತಕ್ಷಣ ತಮ್ಮ ಹೆಂಡತಿ, ಹಾಲು ಕೊಡಿರ್ತಕ್ಕಂಥ ಹೆಂಡತಿ ಕಾಫಿಯ ಬದಲಾಗಿ ಹಾಲನ್ನು ತಂದುಕೊಳ್ತಾರಂತೆ. ಯಾಕೆಂದರೆ ನಮ್ಮ ಮನಸ್ಸು ಇದೆಯಲ್ಲ, ಇಡೀ ದೇಹದ ಚರಿತ್ರೆ ಮುಖ ಹೇಳುತ್ತಂತೆ, ಈತ ಹೀಗೆ ಅಂತ ಹೇಳಿ. ಅಂಥ ಮುಖದ ಕಾಂತಿಯನ್ನು ವಿಶೇಷವಾಗಿ ನಮಗೆ ಈಶ್ವರ ಮತ್ತು ಪಾರ್ವತಿ ಅಲ್ವಾ, ಈಶ್ವರ ಅಂತಕ್ಕಂಥವನು ಆ ಪಾರ್ವತಿ ಅರ್ಧಾಂಗ ಭಾಗದಲ್ಲಿರ್ತಕ್ಕಂಥವನು. ಅಂಥ ಜಪವನ್ನು ಸ್ಮರಣೆ ಮಾಡಿದಾಗ ನಿಮ್ಮ ಅರ್ಧಾಂಗಿ ಆಗಿರ್ತಕ್ಕಂಥ ಹೆಂಡತಿ ನಿಮ್ಮನ್ನು ಬಂದಿದ್ದ ತಕ್ಷಣ ಸತ್ಕಾರ ಮಾಡ್ತಾಳಂತೆ. ನೋಡಿ, ಕೇವಲ ದೇಹಕ್ಕೆಲ್ಲ ಆರೋಗ್ಯ, ಮನಸ್ಸಿಗೂ ತಂಪನ್ನು ಸಿಗುತ್ತಂತೆ ಅಲ್ವಾ. ಸೊ ವಿಶೇಷವಾಗಿ ಈಶ್ವರನ ಮಂತ್ರದಿಂದ ಒಂದು ದೇಹದಲ್ಲಿ ಆರೋಗ್ಯ ಹೆಚ್ಚುತ್ತೆ, 2ನೇದು ಅಪಮೃತ್ಯುಗಳು ಬರೋದಿಲ್ಲ, 3ನೇದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಜೊತೆಗೆ ನಿಮ್ಮ ದಾಂಪತ್ಯ ಜೀವನ ವಿಶೇಷವಾದಂಥ ಒಂದು ಸಮ್ಯತೆಗಳನ್ನು ಕೊಡುತ್ತಂತೆ. ವೈವಾಹಿಕ ಜೀವನ ಸಮೃದ್ಧಿಯಿಂದ ಇರತಕ್ಕಂಥ ಒಂದು ಸ್ಥಿತಿಯನ್ನು ತೋರಿಸುತ್ತಂತೆ. ಹಾಗಾಗಿ ಶಕ್ತಿ ಇಲ್ಲದೆ ಇದ್ದರೆ ಈಶ್ವರ ಶವ ಇದ್ದ ಹಾಗೆ ಅಂತ ಒಂದು ಕಡೆ ಹೇಳ್ತಾರೆ. ಶಕ್ತಿಯೇ ಅವನ ಜೀವಾಳ, ಆ ಜಗನ್ಮಾತೆಯೇ ಶಕ್ತಿ, ಈತ ಕೇವಲ ಒಂದು ದೇಹ ಇದ್ದಾಗೆ. ದೇಹದಲ್ಲಿ ಶಕ್ತಿ ಯಾವುದು? ಅದು ಜಗನ್ಮಾತೆ. ಆ ಜಗನ್ಮಾತೆಯ ಪಾರ್ವತಿಯ ಒಂದು ಮಿಲನ ಇಲ್ಲದೆ ಇದ್ದರೆ ಈಶ್ವರ ಶವ ಇದ್ದ ಹಾಗೆ ಅಂತ ಒಂದು ಕಡೆ ಹೇಳ್ತಾರೆ. ಹಾಗಾಗಿ ನೀವು ಅಷ್ಟೇ ವಿಶೇಷವಾಗಿ ದೇಹಕ್ಕೆ ಬಲ ಬೇಕಾದರೆ, ಆ ಗಂಟಲಿನ ಬೇದನೆ ಮತ್ತು ಬಾಯಿ ಹುಣ್ಣಿಂದ ಹೊರಗಡೆ ಬರಬೇಕಾದ್ರೆ ಏನು ಮಾಡಬೇಕು? ಮಾನಸಿಕವಾಗಿ ನೆಮ್ಮದಿನೂ ಬೇಕು, ಅಪಮೃತ್ಯುಗಳು ಬರಬಾರ್ದು. ಯಾಕಂದರೆ ನಾವು ಹೊರಭಾಗದಲ್ಲಿ ಇವತ್ತು ಹೋದರೆ ಆಯಿತಾ, ನೋಡಬಾರ್ದು ನೋಡ್ತಿರ್ತೀವಿ, 2 ನಿಮಿಷಕ್ಕೆ ಒಂದು ಆಕ್ಸಿಡೆಂಟ್ ಆಗ್ತಾಯಿದೆ ಆಯಿತಾ. ಅಂಥ ಯಾರ ಮನೆ ಬಾಗಿಲು ಆ ಅಪಮೃತ್ಯುಗಳು ತಟ್ಟುತ್ತೋ ಗೊತ್ತಿಲ್ಲ. ಅದಕ್ಕೆ ನಾವು ಆಸ್ಪತ್ರೆ ಮಾಡ್ಕೊಳ್ಳೋದು ಬೇಡ. ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳೋಣ, ಜೊತೆಗೆ ಅಪಮೃತ್ಯುಯಿಂದ ದೂರ ಇರತಕ್ಕಂಥ ಶಕ್ತಿ ಆ ಈಶ್ವರ ಕೊಡಲಿ ಅಂಥೇಳಿ ವಿಶೇಷವಾಗಿರ್ತಕ್ಕಂಥ ಈಶ್ವರನ ಮಂತ್ರವನ್ನು ನಾವು ಸರಳವಾಗಿ ಪಠನೆ ಮಾಡ್ತಾ ಹೋಗೋಣ. ಪಠನೆ ಮಾಡೋದ್ರಿಂದ ನಾವು ಅನುಕೂಲಗಳನ್ನ ಖಂಡಿತ ತಗೊಳ್ಳೋಣ. ಈ ಮಂತ್ರ ತರಪಿನಲ್ಲಿ ಹೇಳಿರ್ತಕ್ಕಂಥ ಮಂತ್ರಗಳು ನಿನ್ನೊಮ್ಮೆ ನೆನಪು ಮಾಡ್ಕೊಳ್ತೀನಿ ನಿಮಗೆ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಇದು ಗಾಯತ್ರಿಯ ಮಂತ್ರ. ಓಂ ನಮಃ ಶಿವಾಯ ವಿಶೇಷವಾಗಿ ಎಲ್ರಿಗೂ ಸರಳವಾಗಿ ಬರ್ತಕ್ಕಂಥ ಮಂತ್ರ ಇದು. ಈ 2 ಮಂತ್ರಗಳನ್ನು ವಿಶೇಷವಾಗಿ ಅಥವಾ ಜೊತೆಗೆ ಶಕ್ತಿ ಇದ್ದರೆ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರಿಕರ ಮೃತ್ಯೋರ್ಮೋಕ್ಷಯ ಮಾಮೃತಾತ್. ಈ ಮೃತ್ಯುಂಜಯ ಮಂತ್ರವನ್ನು ವಿಶೇಷವಾಗಿ ಕೇಳೋದ್ರಿಂದ ಹೇಳೋದ್ರಿಂದ
ವಿಶೇಷವಾಗಿ ನಿಮಗೆ ಆನಂದವೂ ಆಗ್ತದೆ, ನಿಮ್ಮಲ್ಲಿರ್ತಕ್ಕಂಥ ಅನಾರೋಗ್ಯವೂ ದೂರ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.